ಸ್ನೇಹಿತರೆ, ಯಾವುದೇ ಸಸ್ಯ ಅಥವಾ ಮರಕ್ಕೆ ಕೀಟಬಾಧೆ ಕಂಡು ಬಂದ್ರೆ ಆ ಮರ ಇನ್ನು ವೇಸ್ಟ್ ಅಂತ ಹೇಳ್ಬಿಡ್ತೀವಿ. ಆದ್ರೆ ಪ್ರಪಂಚದಲ್ಲಿ ಈ ಮರಕ್ಕೆ ಫಂಗಸ್ ಕೊಟ್ರೆ ಮಾತ್ರ ಅದು ಸದೃಢವಾಗಿ ಬೆಳೆಯುತ್ತೆ. ಹಾಗಾದ್ರೆ ಆ ಮರ ಯಾವುದು? ಅದೇ ಅಗರ್ವುಡ್ ಮರ. ಈ ಒಂದು ಮರದಿಂದ ಎಣ್ಣೆ ಮತ್ತಿತರ ಉತ್ಪನ್ನಗಳನ್ನ ತಯಾರಿಸ್ತಾರೆ. ಹೀಗಾಗಿ ಇದು ರೈತರಿಗೆ ಲಾಭದಾಯಕ ಮರ ಅಂತಾನೆ ಹೇಳ್ಬೋದು. ಈ ಮರಗಳಿಗೆ ವಿದೇಶದಲ್ಲಿ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಚಿನ್ನದಂತ ಒಂದು ಮರ ಬೆಳೆದ್ರೆ ಅದು ಹಣದ ಸುರಿಮಳೆಯನ್ನೇ ಹರಿಸುತ್ತೆ. ಸ್ನೇಹಿತರೆ, ಅಗರಬತ್ತಿ ಆಗಿರ್ಬೋದು, ಅತ್ತರ್ ಆಗಿರ್ಬೋದು, ಈ ಮರದಿಂದ ತಯಾರಿಸ್ತಾರೆ. ಅಗರ್ವುಡ್ ಮರಗಳನ್ನ ಬೆಳೆಸಿದ್ರೆ 4 ವರ್ಷದಲ್ಲೇ ಆದಾಯ ಸಿಗುತ್ತೆ. ಸ್ನೇಹಿತರೆ, 4 ವರ್ಷದ ನಂತರ ಮರ ದಪ್ಪ ಆದಾಗ ಕಾಂಡದಲ್ಲಿ ರಂಧ್ರಗಳನ್ನ ಮಾಡಿ ಶಿಲೀಂಧ್ರವನ್ನ ಹೊರತರಲಾಗುತ್ತೆ. ಸೊ ಶಿಲೀಂಧ್ರ ಅಂದ್ರೆ ಏನು? ಮರದ ಮೇಲೆ ಶಿಲೀಂಧ್ರ ಬೆಳೆದಂತೆ ಕಾಂಡದೊಳಗೆ ರಾಳದಂತ ವಸ್ತುವನ್ನ ಬಿಡುಗಡೆ ಮಾಡುತ್ತೆ. ಇದು ಕಾಂಡದೊಂದಿಗೆ ಬೆಸೆದು ಕೆಲವು ರಾಸಾಯನಿಕಗಳನ್ನ ಬಿಡುಗಡೆ ಮಾಡೋದ್ರಿಂದ ಅಗರ್ವುಡ್ ಮರ ಪರಿಮಳಯುಕ್ತ ಆಗುತ್ತೆ. ಇದರ ಕಠುವಾದ ವಾಸನೆಯ ಭಾಗ ರೈತರಿಗೆ ದೊಡ್ಡ ಲಾಭವನ್ನ ತಂದುಕೊಡುತ್ತೆ. ಒಂದು ಮರ 6 ತಿಂಗಳಲ್ಲಿ ಸುಮಾರು 3 ಕಿಲೋ ಮರದ ತುಂಡುಗಳನ್ನ ನೀಡಿದ್ರೆ 1 ಕಿಲೋ ಬೆಲೆ 1 ಲಕ್ಷದಿಂದ 3 ಲಕ್ಷದವರೆಗೆ ಇರುತ್ತೆ. ಕೆಲವರು ಈ ಮರದ ತುಂಡುಗಳನ್ನ ಸಂಸ್ಕರಿಸಿ ಎಣ್ಣೆಯನ್ನ ಕೂಡ ತಯಾರಿಸ್ತಾರೆ. ಮುಲಾಮು, ಔಷಧ ತಯಾರಿಕೆಯಲ್ಲೂ ಕೂಡ ಇದನ್ನ ಬಳಸ್ತಾರೆ. 1 ಲೀಟರ್ ಎಣ್ಣೆಯ ಬೆಲೆ 30 ರಿಂದ 70 ಲಕ್ಷದವರೆಗೆ ಇದೆ. ಪೀಠೋಪಕರಣ ತಯಾರಕರು ಕೂಡ ಇದನ್ನ ಹೆಚ್ಚಾಗಿ ಬಳಸ್ತಾರೆ. ಅಷ್ಟೇ ಅಲ್ಲ, ಅಗರ್ವುಡ್ ಮರದ ಜೊತೆಗೆ ಎಲೆಗಳು ಕೂಡ ನಿಮ್ಗೆ ಆದಾಯವನ್ನ ತಂದುಕೊಡುತ್ತೆ. ಅವುಗಳನ್ನ ಒಣಗಿಸಿ ಗ್ರೀನ್ ಟೀ ಅನ್ನ ಕೂಡ ತಯಾರಿಸಲಾಗುತ್ತೆ.